ಪವಿತ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಚ್ಚರಿಯ ಅಂಶ. ನಾನು ದರ್ಶನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ ಅಂತ ಪವಿತ್ರ ಗೌಡ ಹೇಳಿರೋದು. ನನ್ನ ಜೆಪಿ ನಗರ ಮನೆಗೆ ದರ್ಶನ್ ಬರ್ತಾ ಇದ್ರು, ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನನ್ನ ಮಗಳು, ನಾನು ಹಾಗೂ ದರ್ಶನ್ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಮೂವರು ಒಟ್ಟಿಗೆ ಇರೋ ಬಗ್ಗೆ ಮಾತಾಡಿದ್ವಿ. RR ನಗರದ ಬಳಿ ಮನೆ ಖರೀದಿ ಮಾಡಿದ್ವಿ. ಪವಿತ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಚ್ಚರಿಯ ಅಂಶ ಈಗ ಹೊರಬಿದ್ದಿದೆ. ನಾನು ದರ್ಶನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ. ನಮ್ಮ ಜೆಪಿ ನಗರ ಮನೆಗೆ ದರ್ಶನ್ ಬರ್ತಾ ಇದ್ರು, ನಾವೆಲ್ಲರೂ ಸೇರ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನನ್ನ ಮಗಳು, ನಾನು ಹಾಗೂ ದರ್ಶನ್ ಎಲ್ಲರೂ ಒಟ್ಟಿಗೆ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪ್ರಕಾರವಾಗಿ ಒಂದು ಮನೆನೂ ಖರೀದಿ ಮಾಡಿದ್ವಿ ಅಂತ ಪವಿತ್ರ ಗೌಡ ಹೇಳಿರೋದು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರ ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ರು. ಈ ವಿಚಾರವಾಗಿ ನಾನು ಮಾತಾಡೋದು ನಿಲ್ಲಿಸಿದ್ದೆ. ಅವರಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನನಗೆ ಕೋಪ ಬಂದಿತ್ತು. ಅವ್ರ ಜೊತೆ ಮಾತಾಡೋದನ್ನು ನಾನು ನಿಲ್ಲಿಸಿದ್ದೆ. 19ನೇ ತಾರೀಕು ಮೇ ನನಗೆ ಹೇಳದೆ ದುಬೈಗೆ ಹೋಗಿದ್ರು ಅವರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ರು ಮೇ 19ನೇ ತಾರೀಕು. ದರ್ಶನ್ ನನಗೆ ಈ ವಿಚಾರವನ್ನು ಹೇಳಿರಲಿಲ್ಲ. ಅವರು ಮದುವೆ ವಾರ್ಷಿಕೋತ್ಸವವನ್ನು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಈ ವಿಚಾರ ನನಗೆ ಗೊತ್ತಾಗಿ ನಾನು ಅವ್ರ ಜೊತೆ ಮಾತಾಡೋದನ್ನು ನಿಲ್ಲಿಸಿದ್ದೆ. ನನ್ನ ಐಫೋನ್ ಮ್ಯಾಕ್ಸ್ 14 ಕೊಡಿಸಿದ್ದು ದರ್ಶನ್. 19ನೇ ತಾರೀಕು ನನಗೆ ಹೇಳಿದೆ ಅವರು ದುಬೈಗೆ ಹೋಗಿದ್ರು. ದುಬೈಗೆ ಯಾಕೆ ಹೋಗಿದ್ದು ಅಂತಂದರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವವನ್ನು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ನನಗೆ ಹೇಳದೆ ಹೋಗಿದ್ದು ಮತ್ತು ಅವರಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದು ನನಗೆ ಕೋಪ ತರಿಸಿತ್ತು. ಹೀಗಾಗಿ ನಾನು ಅವ್ರನ್ನ ಮಾತಾಡಿಸೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ದುಬೈಗೆ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ದರ್ಶನ್ ಹತ್ರ ನಾನು ಮಾತಾಡ್ತಾ ಇರಲಿಲ್ಲ. ಪವಿತ್ರ ಗೌಡ ಹೇಳಿರೋದಿದು. ಪವಿತ್ರ ಗೌಡ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ್ರಲ್ಲ, ಆಗ ಡೀಟೇಲ್ ಆಗಿ ಹೇಳಿದ್ದಾರೆ. ಏನು ಎತ್ತ, ದರ್ಶನ್ ಮತ್ತೆ ನನಗೆ ಏನು ಸಂಬಂಧ, ದರ್ಶನ್ ಎಷ್ಟು ವರ್ಷದಿಂದ ನನ್ನ ಜೊತೆಲಿದ್ರು, ದರ್ಶನ್ ಮತ್ತು ನಾನು ಲಾಂಗ್ ಡ್ರೈವ್ ಹೋಗ್ತಾ ಇರೋದ್ರ ಬಗ್ಗೆ, ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗ್ತಿರೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಪವಿತ್ರ ಗೌಡ ತಪ್ಪೊಪ್ಪಿಕೊಂಡಿದ್ದಾರೆ. ಪವಿತ್ರ ಗೌಡ ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಬ್ಬರು ಕೂಡ ಜೊತೆಗಿರೋದು ನನಗಿಷ್ಟ ಆಗ್ತಿರಲಿಲ್ಲ. ಹಾಗಾಗಿ ನಾನು ಅವ್ರ ಜೊತೆಗೆ ಹೋದಾಗ ನಾನು ದರ್ಶನ್ನ ಮಾತಾಡಿಸ್ತಾ ಇರಲಿಲ್ಲ. ಮೇ 19ನೇ ತಾರೀಕು ನನಗೆ ಹೇಳದೆ ದರ್ಶನ್ ದುಬೈಗೆ ವಿಜಯಲಕ್ಷ್ಮಿ ಜೊತೆಯಲ್ಲಿ ಹೋಗಿದ್ರು. ದುಬೈಗೆ ಹೋಗಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ರು ಇಬ್ಬರು. ಇದು ನನಗೆ ಇಷ್ಟ ಆಗಿರಲಿಲ್ಲ. ಈ ಕಾರಣ ನಾನು ಈ ವಿಚಾರ ತಿಳಿದ ತಕ್ಷಣ ನಾನು ದರ್ಶನ್ನಿಂದ ಮಾತಾಡ್ತಿರಲಿಲ್ಲ. ನನ್ನ ಐಫೋನ್ ಮ್ಯಾಕ್ಸ್ 14 ಇದನ್ನು ಕೊಡಿಸಿದ್ದು ದರ್ಶನ್ ನನಗೆ. ಮೇ 19ನೇ ತಾರೀಕು ಅವರು ವಿಜಯಲಕ್ಷ್ಮಿ ಜೊತೆ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಮಾತಾಡ್ತಿರಲಿಲ್ಲ ಅನ್ನೋದನ್ನು ಪವಿತ್ರ ಗೌಡ ಇಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ಪವಿತ್ರ ಗೌಡ ಹೇಳಿದ್ದಾರೆ. ಹಾಗಾಗಿ ನನಗೆ ಮನೆ ಮಾಡಿಕೊಟ್ಟಿದ್ರು. ನಾನು ಮನೆಯಲ್ಲಿ ನನ್ನ ಮಗಳ ಜೊತೆಗಿರ್ತಾ ಇದ್ದೆ. ದರ್ಶನ್ ಹೋಗಿ ಬರ್ತಾ ಇದ್ರು, ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ರು ಅನ್ನೋದನ್ನು ಪವಿತ್ರ ಗೌಡ ಹೇಳಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೊತೆಗಿರೋದು ನನಗೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೊತೆಗೆಲ್ಲಾದರೂ ಹೋದಾಗ ನಾನು ಕೋಪ ಮಾಡ್ಕೊಳ್ತಾ ಇದ್ದೆ. ನಾನು ದರ್ಶನ್ ಜೊತೆಯಲ್ಲಿ ಮಾತಾಡ್ತಾ ಇರಲಿಲ್ಲ. ಅವತ್ತು ಮೇ 19ನೇ ತಾರೀಕು ಕೂಡ ದರ್ಶನ್ ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ಹೋದಾಗ ನಾನು ಸಿಟ್ ಮಾಡ್ಕೊಂಡಿದ್ದೆ. ದರ್ಶನ್ ಜೊತೆಯಲ್ಲಿ ನಾನು ಮಾತಾಡಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನನಗೆ ಮೊಬೈಲ್ ಕೊಡಿಸಿದ್ದು ಕೂಡ ದರ್ಶನ್ ಅನ್ನೋದನ್ನು ಇಲ್ಲಿ ಪವಿತ್ರ ಗೌಡ ಹೇಳಿದ್ದಾರೆ. ಆ ಮೂಲಕ ಇನ್ ಡೀಟೇಲ್ ಚಾರ್ಜ್ ಶೀಟ್ನ ಒಂದೊಂದು ಅಕ್ಷರವನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಪೊಲೀಸರು ತಮ್ಮ ತನಿಖೆಯ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಈ ಆರೋಪಿಗಳು ಬಾಯ್ಬಿಟ್ಟ ವಿಚಾರದ ಬಗ್ಗೆ ವೇದ ಫೋಟೋ ಸಮೇತ, ಸಾಕ್ಷಿ ಸಮೇತ ಈಗ ಪೊಲೀಸರು ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ.
ಪವಿತ್ರ ಗೌಡ ಏನು ಹೇಳಿದ್ರು, ದರ್ಶನ್ ಏನು ಹೇಳಿದ್ರು, ಏನು ತಪ್ಪೊಪ್ಪಿಕೊಂಡಿದ್ದಾರೆ, ಹಲ್ಲೆ ಮಾಡಿದ್ದು ಹೇಗೆ, ರೇಣುಕಾ ಸ್ವಾಮಿಯನ್ನು ಟ್ರ್ಯಾಪ್ ಮಾಡಿ ಕರ್ಕೊಂಡು ಬಂದಿದ್ದು ಹೇಗೆ, ಆತನನ್ನು ಭೀಕರವಾಗಿ ಕೊಂದಿದ್ದು ಹೇಗೆ, ಎಲ್ಲಿ ಕೊಂದಿದ್ರು, ಯಾವ ಸ್ಥಳದಲ್ಲಿ, ಎಷ್ಟು ಹಣ ಈ ಸಾಕ್ಷಿ ಮುಚ್ಚಿ ಹಾಕೋದಕ್ಕೆ ಖರ್ಚು ಮಾಡಿದ್ರು, ದರ್ಶನ್ ಮತ್ತು ಪವಿತ್ರಾಗೆ ಏನು ಸಂಬಂಧ, ಯಾಕಾಗಿ ಕೊಲೆ ಮಾಡಿದ್ವಿ, ಇದೆಲ್ಲದರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ ಕೆಲ ಫೋಟೋಗಳನ್ನು. ದಾಖಲೆ ಸಮೇತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಪ್ರತಿ ಒಂದು ಹೇಳಿಕೆಯನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಚಾರ್ಜ್ ಶೀಟ್ನ ರಹಸ್ಯ ಈಗ ರಿಪಬ್ಲಿಕ್ ಕನ್ನಡದ ಮೂಲಕ ರಿವೀಲ್ ಆಗಿದೆ. ರೇಣುಕಾ ಸ್ವಾಮಿಯನ್ನ ಹೇಗೆ ಕೊಂದ್ರು ಅನ್ನೋದು, ಎಷ್ಟು ಭೀಕರವಾಗಿ ಕೊಂದ್ರು ಅನ್ನೋದು ಈಗ ರಿವೀಲ್ ಆಗಿದೆ. ಪವಿತ್ರ ಗೌಡ ಮಾಡಿರುವ ಮೆಸೇಜ್ ರಿವೀಲ್ ಆಗಿದೆ. ಪವಿತ್ರ ಗೌಡ ದರ್ಶನ್ಗೆ ಏನು ಹೇಳಿದ್ಲು ಅನ್ನೋದು ಕೂಡ ರಿವೀಲ್ ಆಗಿದೆ. ದರ್ಶನ್ ಜೊತೆಗೆ ಈ 16 ಜನ ಹೇಗೆಲ್ಲ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದು ಕೂಡ ರಿವೀಲ್ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ದರ್ಶನ್ ತಪ್ಪೊಪ್ಪಿಕೊಂಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಚಾರ್ಜ್ ಶೀಟ್ನ ಪ್ರತಿ ಪುಟದಲ್ಲಿ ಪೊಲೀಸರು ದಾಖಲಿಸಿರುವಂಥ ತಮ್ಮ ತನಿಖಾ ವರದಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ವಿತ್ ಫೋಟೋ ಸಮೇತ ನಾವು ನಿಮ್ಮ ಮುಂದೆ ಇವತ್ತು ಚಾರ್ಜ್ ಶೀಟ್ನ ವರದಿಯನ್ನು ತೆರೆದಿಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ, ಚಾರ್ಜ್ ಶೀಟ್ನ ವರದಿ. ಆ ಚಾರ್ಜ್ ಶೀಟ್ನ ವರದಿಯಲ್ಲಿ ದರ್ಶನ್ ಹೇಗೆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದರು, A1ನಿಂದ ರೇಣುಕಾ ಸ್ವಾಮಿಯನ್ನು ಪತ್ತೆ ಹಚ್ಚಿ ಚಿತ್ರದುರ್ಗದ ತಮ್ಮ ಅಭಿಮಾನಿ ರಾಘವೇಂದ್ರ ಅವರ ಮೂಲಕ ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಬಂದು ಪಟ್ಟಣಗೆರೆಯ ಶೆಡ್ಡಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ನರಳಿ ಸತ್ತ ರೇಣುಕಾ ಸ್ವಾಮಿ ಹೇಗೆ ಹಲ್ಲೆ ಮಾಡಿದ್ವಿ ಅನ್ನೋದನ್ನು ಕೂಡ ಇಲ್ಲಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ. ಪವಿತ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಚ್ಚರಿಯ ಅಂಶ. ನಾನು ದರ್ಶನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ ಅಂತ ಪವಿತ್ರ ಗೌಡ ಹೇಳಿರೋದು. ನನ್ನ JP ನಗರ ಮನೆಗೆ ದರ್ಶನ್ ಬರ್ತಾ ಇದ್ರು, ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನನ್ನ ಮಗಳು, ನಾನು ಹಾಗೂ ದರ್ಶನ್ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಮೂವರು ಒಟ್ಟಿಗೆ ಇರೋ ಬಗ್ಗೆ ಮಾತಾಡಿದ್ವಿ. RR ನಗರದ ಬಳಿ ಮನೆ ಖರೀದಿ ಮಾಡಿದ್ವಿ. ಪವಿತ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಚ್ಚರಿಯ ಅಂಶ ಈಗ ಹೊರಬಿದ್ದಿದೆ. ನಾನು ದರ್ಶನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ. ನಮ್ಮ JP ನಗರ ಮನೆಗೆ ದರ್ಶನ್ ಬರ್ತಾ ಇದ್ರು, ನಾವೆಲ್ಲರೂ ಸೇರ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನನ್ನ ಮಗಳು, ನಾನು ಹಾಗೂ ದರ್ಶನ್ ಎಲ್ಲರೂ ಒಟ್ಟಿಗೆ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪ್ರಕಾರವಾಗಿ ಒಂದು ಮನೆನೂ ಖರೀದಿ ಮಾಡಿದ್ವಿ ಅಂತ ಪವಿತ್ರ ಗೌಡ ಹೇಳಿರೋದು.